ನಾವು ಆರೂರಿನಿಂದ ಬಂದು ಸುರುವನಿಗೆ ಬಂದ್ವಿ. ಅಲ್ಲಿ ನೀವು ಜನಸಾಗರ ನೋಡಿದ್ರೆ, ಇಲ್ಲಿವರೆಗೆ ನೀವು ಇರೋದು ನೋಡಿದ್ರೆ ಖಂಡಿತ ನಮ್ಮ ಪ್ರಭಾಕರ್ ಗೆದ್ದೇ ಗೆಲ್ತಾರೆ ಅಂತೇಳಿ ನನಗೆ ಅವ್ರ ಆತ್ಮವಿಶ್ವಾಸ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅವ್ರ ಮುಖದಲ್ಲಿ ಆ ಲಕ್ಷ್ಮಿ ಕಡೆ ಇವತ್ತು ಲೋಕಸಭಾ ಸದಸ್ಯರು ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಾನು ಜಂಬಲಿಂದ ಹೇಳ್ತಾ ಇಲ್ಲ, ನಾವು ಒಂದು ವರ್ಷದೊಳಗೆ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರೋ 5 ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿ ಎಲ್ಲರೂ ಸಹ ಇವತ್ತು ಬರಗಾಲ ಇದ್ರು ಸಹ ಎಲ್ಲ ಬಡವರು ರೈತರು ಒಂದು ನೆಮ್ಮದಿ ಶಾಂತಿ ನೆಮ್ಮದಿಯಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಕಾರಣ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ನಾವು ಆ ಒಂದು ಭರವಸೆ ಮೇಲೆ ಇವತ್ತು ನಾವು ಓಟ್ ಕೇಳ್ಬೋದು. ಮೊನ್ನೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಬಿಜೆಪಿಯವರು ನೀವು ತಾಕತ್ತಿದ್ರೆ ರಾಹುಲ್ ಗಾಂಧಿ ಕರ್ಕೊಂಡ್ಬಂದು ಚುನಾವಣೆ ಪ್ರಚಾರ ಮಾಡಿ ಅಂತ ಕೇಳಿದ್ರು. ಯಾಕ್ರಿ ಅಭ್ಯರ್ಥಿಯವರೇ, ನಾವು ರಾಹುಲ್ ಗಾಂಧಿ ಬೇಡ, ನಮಗೆ ನಾವು ಮಾಡಿರೋ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರೋ ಕೆಲಸಗಳೇ ಸಾಕು ನಾವು ಓಟ್ ಕೇಳಕ್ಕೆ. ನಿಮ್ಮಂಗೆ ಮೋದಿ 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 ನೀವು ಯಾಕೆ ಮೋದಿ ಜೊತೆ ಹೋಗಿದ್ರೆ ನೀವೇನು ಕೆಲಸ ಮಾಡಿಲ್ಲ, ಆಗ ಮೋದಿ ಮೋದಿ ಅಂತ ಹೋಗ್ತಾ ಇದ್ರಿ. ಹಾಗಾಗಿ ಸ್ವಲ್ಪ ಮಾತಾಡುವಾಗ ಸಾಕತ್ತು ಇವತ್ತು ಹೇಳಬೇಡಿ. ನೋಡಿ ನಮ್ಮ ಅಭ್ಯರ್ಥಿಗಳು ಎಷ್ಟು ಸೌಜನ್ಯದಿಂದ ಒಂದು ಶಾಂತ ಮೂರ್ತಿ ತರ ಎಷ್ಟು ಒಂದು ಎಲ್ಲರ ಜೊತೆಗೆ ಬೆರೆತು ಒಂದು ಸರಳ ಸಜ್ಜನಿಕೆ ಅಭ್ಯರ್ಥಿಗಳು. ಆ ಥರ ಮಾತೇ ಅವರು ಬರಲ್ಲ. ಹಾಗಾಗಿ ತಾವು ಮಾತಾಡೋ ಯೋಚನೆ ಮಾಡಿ ಮಾತಾಡಿ. ನಮ್ಮ ಪಕ್ಷ ಇವತ್ತು ಅತ್ಯುತ್ತಮವಾದ ಕೆಲಸ ಮಾಡಿದೆ. ಆ ಕೆಲಸ ಮೇಲೆ ಓಟ್ ಕೇಳ್ತಾ ಇದ್ದೀವಿ. ತಮ್ಮೆಲ್ಲರೂ ನಾನು ಕೇಳ್ತಾ ಇರೋದು ಇಷ್ಟೇ, ಮನೆಯಲ್ಲೂ ಇನ್ನೂ ಕಾಲ ಇನ್ನೂ 5-6 ದಿವಸ ಇದೆ. ದಯವಿಟ್ಟು ಕೈ ಮುಟ್ಟು ಕೇಳ್ತೇನೆ, ಮನೆಗೆ ಹೋಗಿ ಓಟ್ ಕೇಳಿ, ಗ್ಯಾರಂಟಿ ಕಾರ್ಡ್ ಹಂಚಿ. ನಮಗೆ ಗ್ಯಾರಂಟಿ ಕಾರ್ಡೇ ನಮ್ಮ ಶ್ರೀರಕ್ಷೆ. ಹಾಗಾಗಿ ನಾವು 3 ಸರಿ ನಮ್ಮ SS ಮಲ್ಲಿಕಾರ್ಜುನ್ ಸೋತಿದ್ದಾರೆ, 1 ಸರಿ 2000 ಓಟಿಗೆ ಸೋತಿದ್ದಾರೆ. ಇವತ್ತು ನಮ್ಮ ಮನಸ್ಸಿಗೆ ಕಾಡ್ತಾ ಇದೆ, ಇವತ್ತು ಆ ನೋವು ಮೇಲೆ ಹೋಗಿಲ್ಲ. ಆಗ ದಯವಿಟ್ಟು ನಾವೆಲ್ಲರೂ ಮನೆಗೆ ಹೋಗಿ ನಿದ್ದೆ ಮಾಡುವ ರೀತಿಯಲ್ಲಿ ನಮ್ಮ ಅಕ್ಕನ ಕೆಲಸಲೇಬೇಕು. ಆ ನಿಟ್ಟಿನ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರೂ ಹೊಂದಿ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.